ಸ್ನೇಹಿತರೆ, ಈಗ ಮುಂದಿನ ಅಂಶವಾಗಿ ಸಮಗ್ರ ಜೀವನ ಶೈಲಿ ಭಾಗವಾಗಿ ಇವತ್ತಿನ ಕಾರ್ಯಕ್ರಮ. ಈಗ ನಾವು ತಿಳ್ಕೋಬೇಕಾದಂತ ಅದ್ಭುತವಾದ ಅಂಶ, ತಿಳ್ಕೋಬೇಕಾಗಿರುವಂತ ಅಂಶ ಇದು. ಪಪ್ಪಾಯ ಪ್ರಯೋಜನಗಳು. ಪಪಾಯ ಪಪಾಯ ಅಂತ ಹಣ್ಣು ಏನಿದೆಯೋ, ಈ ಪಪಾಯ ಹಣ್ಣು ಏನಿದೆಯೋ ಆ ಹಣ್ಣು ಪ್ರಯೋಜನಗಳು, ಅದ್ಭುತವಾದ ಪ್ರಯೋಜನ ನಾವು ತಿಳ್ಕೊಡೋಕೆ ಪ್ರಯತ್ನ ಮಾಡೋಣ ಇವತ್ತು ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ಇದು ಪಪ್ಪಾಯ ಅನ್ನೋದು ನಮಗೆಲ್ಲ ಗೊತ್ತು. ಆದ್ರೆ ನಾವು ಎಷ್ಟು ಸೇವನೆ ಮಾಡ್ತೀವಿ, ಎಷ್ಟುವರೆಗೂ ಸೇವನೆ ಮಾಡ್ತೀವಿ ಅಂದ್ರೆ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ. ಎಲ್ಲರೂ ಪ್ರತಿ ದಿವಸ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾವಾಗ್ಲೂ ನಾವು ಏನು ಇಷ್ಟಪಡ್ತೀವಿ ಅಂದ್ರೆ ಯಾವುದೋ ಒಂದು ಆಹಾರ. ಬೆಳಗ್ಗೆ ಆದ್ರೆ ತಿಂಡಿ, ಮಧ್ಯಾಹ್ನ ಆದ್ರೆ ಮತ್ತೆ ಊಟ, ಸಾಯಂಕಾಲ ಮತ್ತೆ ಒಂದು ಊಟ. ಈ ಮಧ್ಯದಲ್ಲಿ ಹಣ್ಣುಗಳು ಕಡಿಮೆ, ತರಕಾರಿಗಳು ಏನು ಇಲ್ಲ. ತರಕಾರಿಗಳು ನೇರವಾಗಿ ನಾನು ಎಲ್ಲಿ ಈಗ ಈಗಾಗಲೇ ಹೇಳ್ತಾ ಬಂದಿದ್ದೀನಿ, 3 ಬಾರಿ ತಿಂದ್ರೆ ರೋಗಿ, 2 ಬಾರಿ ತಿಂದ್ರೆ ಭೋಗಿ, 1 ಬಾರಿ ತಿಂದ್ರೆ ಯೋಗಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಅಟ್ಲೀಸ್ಟ್ ನಾವು ಭೋಗಿ ಅಂತ ಆಗೋಣ, ಭೋಗಿ ಅಂತ ಆಗಕ್ಕೆ ಪ್ರಯತ್ನ ಮಾಡೋಣ. ಯಾಕೆ? ಭೋಗಿ ಅಂತ ಆದ್ರೆ ಆರೋಗ್ಯ ಕಾಪಾಡ್ಕೋಬಹುದು, ಅದ್ಭುತವಾದ ಆನಂದವಾಗಿರ್ಬೋದು, ಸಂತೋಷವಾಗಿರ್ಬೋದು ನಮ್ಮ ಜೀವನದಲ್ಲಿ. ಭೋಗಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ನೈಟ್ ಊಟ ಇಲ್ಲ, ನೈಟ್ ಊಟ ಇಲ್ಲೇ ಇಲ್ಲ. ಏನ್ ಮಾಡ್ಬೇಕು? ತರಕಾರಿಗಳಿಂದ ಸಲಾಡ್ ಮಾಡ್ಕೊಂಡು ತಿನ್ನಿ, ಹಣ್ಣುಗಳು ತಿನ್ನಿ. ಯಾವ ಸಮಯದಲ್ಲಿ? 6-7 ಅಷ್ಟೇ. 6 ಗಂಟೆ, 6 ಗಂಟೆ ಸಾಧ್ಯವಾದ್ರೆ 6 ಗಂಟೆ ಅದ್ರ ಒಳಗಡೆನೆ. ಸೂರ್ಯ ಅಸ್ತಮಯ, ಸೂರ್ಯ ಮುಳುಗಕ್ ಮುಂಚೆ ಇದು ಮಾಡ್ಕೋಬೇಕಾಗುತ್ತೆ. ಸೂರ್ಯ ಅಸ್ತಮಯ ಆದ್ಮೇಲೆ ಏನೇ ತಿಂದ್ರು ವಿಷ ಅಂತ ಪ್ರಧಾನವಾಗಿ ಹೇಳ್ತಾ ಇದ್ವಿ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಪಾಲಿಸಕ್ಕೆ ಪ್ರಯತ್ನ ಮಾಡಿ. ಮಾಡಿ ನೋಡಿ ಗೊತ್ತಾಗುತ್ತೆ. ನಿಮ್ಮ ಶಕ್ತಿ ಗೊತ್ತಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಶಕ್ತಿ ಬದಲಾವಣೆ ಹೇಗಿರುತ್ತೆ, ಶಕ್ತಿ ಬೆಳವಣಿಗೆ ಹೇಗಿರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಯಾರು ಹೇಳೋದು ಬೇಕಾಗಿಲ್ಲ, ಯಾವ ಡಾಕ್ಟರ್ ಬೇಕಾಗಿಲ್ಲ, ಯಾವ ತಜ್ಞರು ಬೇಕಾಗಿಲ್ಲ. ನೀವೇ ದೊಡ್ಡ ಡಾಕ್ಟರ್, ನೀವೇ. ನಿಮ್ಮ ಒಳಗಡೆ ಇದೆ ಅಂತರ ವೈದ್ಯರು, ಅದ್ಭುತವಾದ ಅಂತರ ವೈದ್ಯರು ಈಗಾಗಲೇ ನಿಮ್ಮ ಒಳಗಡೆ ಇದ್ದಾರೆ. ಅದಕ್ಕೆ ಬೇಕಾಗಿರೋ ಸಾಂತ್ವನ ಕೊಡಬೇಕು, ಅದಕ್ಕೆ ಬೇಕಾಗಿರೋ ಸಹಾಯ ಮಾಡ್ಬೇಕು. ನೀವು ಏನ್ ಸಹಾಯ ಮಾಡ್ಬೇಕಂದ್ರೆ ಅನಾವಶ್ಯಕವಾಗಿ ಏನೇನೋ ಹೊರಗಡೆ ಹಾಕಕ್ ಹೋಗ್ಬಿಡಿ ಅಷ್ಟೇ. ಅಷ್ಟು ಮಾಡಿದ್ರೆ ಸಾಕು. ನೀವು ಅದಕ್ಕಿಂತ ದೊಡ್ಡ ಸಹಾಯ ಏನು ಬೇಕಾಗಿಲ್ಲ. ನಿಮ್ಮ ದೇಹ ಆರೋಗ್ಯ ಅದು ಕಾಪಾಡುತ್ತೆ. ನಿಮ್ಮ ದೇಹ ಆರೋಗ್ಯ ಅವರೇ ಕಾಪಾಡ್ಕೊತಾರೆ. ನೀವು ಏನು ಮಾಡೋದು ಬೇಕಾಗಿಲ್ಲ. ನೀವು ಅಂದ್ರೆ ನಿಮ್ಮ ಮನಸ್ಸು, ಮನಸ್ಸಿಂದ, ನಿಮ್ಮ ಕಲ್ಮಶ ಮನಸ್ಸಿಂದ ನೀವು ಅದು ಉಂಟು ಮಾಡಕ್ ಹೋಗ್ಬಿಡಿ. ಯಾವುದೇ ವ್ಯಾಧಿಗಳು ಬರಲ್ಲ, ಯಾವ ವ್ಯಾಧಿ ಬರಲ್ಲ ಈ ತರ ನೀವು ಪಾಲನೆ ಮಾಡಿದ್ರೆ. ಅದಕ್ಕೋಸ್ಕರ ನಮ್ಮ ಅಂತರ ವೈದ್ಯರನ್ನು ನಾವು ಕಾಪಾಡ್ಕೋಬೇಕು ಅಂದ್ರೆ, ನಮ್ಮ ಪ್ರಾಣಮಯ ಕೋಶವನ್ನು ಒಂದು ಜೀವಂತವಾಗಿ ಶಕ್ತಿಯುತವಾಗಿ ಇಟ್ಕೋಬೇಕಂದ್ರೆ, ಇನ್ನೂ ಹೇಳ್ಬೇಕಂದ್ರೆ ನಮ್ಮ ಇಮ್ಯುನಿಟಿ ಪವರ್, ಪ್ರತಿರಕ್ಷಕ ವ್ಯವಸ್ಥೆ, ವ್ಯಾಧಿ ನಿರೋಧಕ ಶಕ್ತಿ ಅದ್ಭುತವಾಗಿ ಇಟ್ಕೋಬೇಕಂದ್ರೆ ನಮ್ಗೆ ಬೇಕಾಗಿರೋದು ಒಳ್ಳೆ ಪ್ರಾಣಶಕ್ತಿ, ಒಳ್ಳೆ ಪೋಷಕಾಂಶಗಳು, ಒಳ್ಳೆ ಆಹಾರ, ಒಳ್ಳೆ ಆಕ್ಸಿಜನ್, ಒಳ್ಳೆ ನೀರಾಂಶ. ಇಷ್ಟೇ ಬೇಕಾಗಿರೋದು ನಮ್ಮ ಇಡೀ ಆರೋಗ್ಯಕರ ಜೀವನಕ್ಕೆ, ಸಂಪೂರ್ಣ ಆರೋಗ್ಯಕರ ಜೀವನಕ್ಕೆ. ಇಷ್ಟು ಬೇಕಾಗಿದೆ. ಇದೆಲ್ಲ ಜೊತೆಗೆ ನಾವು ಧ್ಯಾನ ಜೋಡಿಸ್ತಾ ಇದೀವಿ, ಜೋಡಿಸ್ಕೊಂಡಿದೀವಿ ಈಗಾಗಲೇ. ಆದ್ರಿಂದ ಪ್ರತಿದಿನ ನಿಮ್ಗೆ ಅದ್ಭುತವಾದ ವಿಶ್ವಮಯ ಪ್ರಾಣಶಕ್ತಿ ನಿಮ್ಮ ಒಳಗಡೆ ಪ್ರವೇಶ ಮಾಡ್ತಾ ಇದೆ. ಅದರಿಂದ ನಿಮ್ಮ ಒಳಗಡೆ ಇರುವಂತ ಈ ಪ್ರತಿರಕ್ಷಕ ವ್ಯವಸ್ಥೆಯನ್ನು ಇನ್ನೂ ಬಲಪಡಿಸ್ತಾ ಇದೆ, ಗುಣಪಡಿಸ್ತಾ ಇದೆ. ಇದನ್ನ ಅರ್ಥ ಮಾಡಿಕೊಂಡು ದಯವಿಟ್ಟು ಹಣ್ಣುಗಳು, ತರಕಾರಿಗಳು ಸೇರಿಸ್ಕೊಳ್ಳೋದು ಅತ್ಯುತ್ತಮ ನಮ್ಮ ಡೈಟ್ ಅಲ್ಲಿ ಅಂತ ಹೇಳ್ತಾ ಇದೀವಿ. ಯಾರೋ ಎಲ್ಲೆಲ್ಲೋ ಹೋಗಿ ಖರ್ಚು ಮಾಡ್ತಾ ಇರ್ತಾರೆ, ತೂಕ ಕಡಿಮೆ ಆಗ್ಬೇಕು ನಾನು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಏನೇನೋ ಮಾಡ್ತಾ ಆಗಲ್ಲ. ಆ ತರ ಆಗೋದೇ ಇಲ್ಲ. ಏನೇ ಮಾಡಿದ್ರೆ ಮತ್ತೆ ತಿರ್ಗಾ ಬರ್ತದೆ ಅದು. ಯಾಕಂದ್ರೆ ನಿಮ್ಮ ಆರೋಗ್ಯಕರ ಜೀವನ ಅಂದ್ರೆ ನಿಮ್ಮ ಆಹಾರ ಶೈಲಿ ಬದಲಾವಣೆ ಆಗ್ಬೇಕು. ಈಗ ಹೇಳಿದ್ರ ಪ್ರಕಾರ 1 ವಾರಕ್ಕೊಂದ್ಸರಿ ಉಪವಾಸ, ಮತ್ತೆ ಇಂಟರ್ಮಿಟೆಂಟ್ ಫಾಸ್ಟಿಂಗು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ಮಧ್ಯಂತರ ಉಪವಾಸ. ಏನು ಮಧ್ಯಂತರ ಉಪವಾಸ? ನಾವು 6 ಗಂಟೆಗೆ ತಿಂದಿವಿ, ಮೊನ್ನೆ ದಿವಸ ನಾನು 10 ಗಂಟೆಗೆ ಗ್ರೀನ್ ಜ್ಯೂಸ್ ಕುಡಿತೀನಿ, ಮಧ್ಯದಲ್ಲಿ ಏನು ಇಲ್ಲ, ನೀರು ಮಾತ್ರ ಅಷ್ಟೇ. ಅದು ಮಧ್ಯಂತರ ಉಪವಾಸ ಆಗತ್ತೆ. ನೇರವಾಗಿ ಮಧ್ಯಂತರ ಉಪವಾಸ ಆಗತ್ತೆ. ಅದು ಮಧ್ಯದಲ್ಲಿ ನಿಮ್ಮ ಒಳಗಡೆ ಇರುವಂತ ಕೆಟ್ಟೆ ಕೆಟ್ಟೆ ಕೊಲೆಸ್ಟ್ರಾಲ್, ಕೊಬ್ಬು, ಎಲ್ಲ ಕೊಬ್ಬುವನ್ನು, ಎಲ್ಲ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಪೂರ್ತಿ ನಿಮ್ಮ ದೇಹನೇ ಕರಗಿಸ್ಕೊತದೆ, ಅರಗಿಸ್ಕೊತದೆ. ಮತ್ತೆ ನಿಮ್ಮ ದೇಹನೇ ತಿನ್ಬಿಡ್ತದೆ ಎಲ್ಲ ಆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು. ಯಾಕಂದ್ರೆ ಆ ಕೆಟ್ಟ ಕೊಲೆಸ್ಟ್ರಾಲ್ ನಿಮ್ಮ ದೇಹಕ್ಕೆ ಏನು ಕೊಡ್ತಾ ಇಲ್ಲ ಆಹಾರ ಅಂದ್ರೆ, ಫಾಸ್ಟಿಂಗ್ ಮಾಡ್ತಾ ಇದೆ ಅಂದ್ರೆ ಏನ್ ಮಾಡುತ್ತೆ ದೇಹ? ಅದಕ್ಕೇನ್ ಬೇಕು ದೇಹಕ್ಕೆ? ದೇಹ ಒಳಗಡೆ ಇರುವಂತ ಅಂಗಗಳು, ಅವಯವಗಳು ಕೆಲಸ ಮಾಡ್ಬೇಕಂದ್ರೆ ಏನ್ ಬೇಕು ಅದಕ್ಕೆ? ಎಲ್ಲಾ ಜೀವಕೋಶ ಬೇಕಾಗಿರೋದು ಶಕ್ತಿ, ಭೌತಿಕ ಶಕ್ತಿ. ಆ ಭೌತಿಕ ಶಕ್ತಿ, ಆ ಕ್ಯಾಲೋರೀಸ್ ಎಲ್ಲಿಂದ ಬರುತ್ತೆ?
ನೀವು ಆಹಾರ ಕೊಡ್ತಾ ಇಲ್ಲ ಅಂದ್ರೆ ಅದೇನ್ ಮಾಡತ್ತೆ ಅಂದ್ರೆ ದೇಹ ಅದಕ್ಕಿರುವಂತ ಇಂಟೆಲಿಜೆನ್ಸ್ ನೋಡಿ, ಆ ವಿವೇಕ ಬುದ್ಧಿ ಏನಿದೆ ಅಂದ್ರೆ ನಿಮ್ಮ ಒಳಗಡೆ ಇರುವಂತ ಕೊಬ್ಬನ್ನು ಕರಗಿಸ್ತದೆ ಅಷ್ಟೇ. ಕರಗಿಸಿ ಅದನ್ನು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ಕೊತದೆ. ಆ ಕೊಬ್ಬುವನ್ನೇ ಮತ್ತೆ ಶಕ್ತಿಯಾಗಿ ಬಳಸ್ಕೊತದೆ. ಅವಾಗ ನಿಮ್ಗೆ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ? ಒಳ್ಳೇದಾಗತ್ತೆ. ನಿಮ್ಮ ಒಳಗಡೆ ಇರುವಂತ ಕೊಬ್ಬೆಲ್ಲ ಕಡಿಮೆ ಆಗ್ಬಿಡ್ತದಲ್ಲ. ನಿಮ್ಮ ಒಳಗಡೆ ಇರುವಂತ ಕೊಬ್ಬು ಕಡಿಮೆ ಆದ್ರೆ ಏನಾಗತ್ತೆ? ತೂಕ ಕಡಿಮೆ ಆಗತ್ತಲ್ಲ, ಒಬೆಸಿಟಿ ಹೊಟ್ಟು ಹೋಗ್ತದಲ್ಲ, ಅವಾಗ ಆರೋಗ್ಯ ಚೆನ್ನಾಗಿ ಬರ್ತದಲ್ಲ. ಯಾವುದೇ ಡಯಾಬಿಟೀಸು, BP ಇಂಥ ಕಾಯಿಲೆಗಳೆಲ್ಲ ಜೀವನ ಶೈಲಿ ಕಾಯಿಲೆಗಳು, ಜೀವನ ಶೈಲಿ ಕಾಯಿಲೆಗಳು, ವ್ಯಾಧಿಗಳು ಎಲ್ಲ ಒಟ್ಟು ಹೋಗ್ತದಲ್ಲ, ಎಲ್ಲ ದೂರವಾಗ್ತದಲ್ಲ, ಗುಣಪಡಿಸ್ಕೋಬಹುದು. ಇಂಥ ಅದ್ಭುತವಾದ ಅವಕಾಶ ನಾವು ಬಳಸ್ಕೋಬೇಕು, ದಿನ ದಿನ ಬಳಸ್ಕೋಬೇಕಾಗತ್ತೆ ಅಂತ ಮತ್ತೆ ಮತ್ತೆ ತಿರ್ಗಾ ಪದೇ ಪದೇ ನಾವು ನಿಮ್ಮೆಲ್ಲರಿಗೂ ನೆನಪಿ ಮಾಡ್ತಾ ಇದೀವಿ. ದಯವಿಟ್ಟು ನೆನಪಿ ಇಟ್ಕೊಂಡು ಪಾಲನೆ ಮಾಡಿ ವಿತೌಟ್ ಫೈಲ್ ಸ್ನೇಹಿತರೆ. ಈಗ ಆಯ್ತು, ಇವತ್ತು ಈ ಪಪ್ಪಾಯದ ಈ ಪ್ರಯೋಜನಗಳು, ಇದು ಅದ್ಭುತವಾದ ಹಣ್ಣು. ಈ ಹಣ್ಣನ್ನ ನಾವೇನಂತ ಕರಿತೀವಿ ಅಂದ್ರೆ ದೇವತೆಗಳ ಹಣ್ಣು ಅಂತ ಹೇಳ್ತೀವಿ. ದೇವತೆಗಳ ಹಣ್ಣು ಅಂತ ಕರಿತೀವಿ ಯಾವುದೇ ಪಪ್ಪಾಯಗೆ. ಯಾಕೆ, ಏನು ಕಾರಣಗಳಂತ, ಏನೇನು ಪ್ರಧಾನ ಕಾರಣಗಳು ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಅದರಲ್ಲಿ ಏನೇನು ಒಳಗಾಗಿದೆ ಅಂದ್ರೆ ಏನೇನು ಅಂಶಗಳಿದೆ, ಏನೇನು ಪೋಷಕಾಂಶಗಳಿದೆ ಇದ್ರ ಒಳಗಡೆ ಅಂತ ಅರ್ಥ ಮಾಡ್ಕೊಂಡ್ರೆ ನಿಮ್ಗಿದು ಇದ್ರ ಮೇಲೆ ಪೂರ್ತಿ ಅರಿವು ಬರುತ್ತೆ, ಕ್ಲಾರಿಟಿ ಬರುತ್ತೆ ಸ್ನೇಹಿತರೆ. ನೋಡಿ, ಆಹಾರದ ಅನಂತರ ಈ ಪಪ್ಪಾಯನ್ನು ತಿನ್ನೋದು ತುಂಬಾ ಜೀರ್ಣಕ್ರಿಯೆಗೆ ಅದ್ಭುತವಾದ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಆದ್ರೆ ಆಹಾರ ತಿಂದ ಮೇಲೆ ಒಂದು ಅರ್ಧ ಗಂಟೆ ಗ್ಯಾಪ್ ಕೊಡಿ, 30 ನಿಮಿಷದಿಂದ 40 ನಿಮಿಷ ಸ್ವಲ್ಪ ಗ್ಯಾಪ್ ಕೊಡಿ. ಅದಾದ್ಮೇಲೆ ಈ ಹಣ್ಣುವನ್ನು ಸೇವಿಸಿದ್ರೆ ನಿಮ್ಮ ಜೀರ್ಣಕ್ರಿಯೆಗೆ ಅದ್ಭುತವಾದ ಸಹಾಯ ಮಾಡುತ್ತೆ. ಯಾವುದೇ ನಮ್ಮ ಒಳಗಡೆ ನೋಡಿ, ಈ ಸ್ಟಮಕ್ ಬ್ಲೋಟಿಂಗ್ ಅಂತ ಬರ್ತಾ ಇರ್ತದೆ. ಇದೇ ಉಬ್ಬು ಅಂತ ಹೇಳ್ತೀವಿ ನಾವು, ಉಬ್ಬು ಬರೋದು. ಸ್ಟಮಕ್ ಅಂದ್ರೆ ಹೊಟ್ಟೆ ಉಬ್ಬು ಬರೋದು. ಮತ್ತೆ ಅನಿಲಗಳ ಉತ್ಪನ್ನ ಆಗ್ತಾ ಇರ್ತದೆ. ನಾವು ಅಜೀರ್ಣ ಆಗಿದ್ರೆ, ನಾವು ತಿನ್ನೋ ಆಹಾರದಲ್ಲಿ ಪೀಚು ಪದಾರ್ಥ ಇಲ್ಲ ಅಂದ್ರೆ, ನಾವು ತಿನ್ನೋ ಆಹಾರದಲ್ಲಿ ಏನಾಗುತ್ತೆ, ಪೀಚು ಪದಾರ್ಥ ಕಡಿಮೆ ಇರುವಾಗ ನಮಗೆ ಈ ಸ್ಟಮಕ್ ಬ್ಲೋಟಿಂಗ್ ಬರೋದು. ಅಜೀರ್ಣ ಆಗಿದ ತಕ್ಷಣ ನಮ್ಮ ಒಳಗಡೆ ಅನಿಲಗಳು ಉತ್ಪನ್ನ ಆಗೋದು, ಗ್ಯಾಸ್ಗಳು ಉತ್ಪನ್ನ ಆಗೋದು ಎಲ್ಲ ಆಗ್ತಾ ಇರ್ತದೆ. ಇದೆಲ್ಲ ತಡೆಗಟ್ಟು ಮಾಡುವಂತ ಶಕ್ತಿ ಈ ಪಪ್ಪಾಯಕ್ಕಿದೆ ಅಂತ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ. ಆಮೇಲೆ ಯಾವುದೇ ಪ್ರತಿ ಜೀವಕಲ ಜೀವಕಲ ಕೋರ್ಸ್ ನಂತರ ಅಂದ್ರೆ ಏನು, ಆಂಟಿಬಯೋಟಿಕ್ ಕೋರ್ಸ್ ತಗೊಂತಾರೆ ಸ್ವಲ್ಪ ಜನ. ಈ ಆಂಟಿಬಯೋಟಿಕ್ಸ್ ಯಾವುದೇ ಸ್ವಲ್ಪ ವ್ಯಾಧಿಗಳಿಗೂ ಆಂಟಿಬಯೋಟಿಕ್ಸ್ ಅಂತ ಒಂದು ಕೋರ್ಸ್, ಒಂದು ಮೆಡಿಸಿನ್ ತಗೋತಾರೆ, ಮದ್ದು ತಗೋತಾರೆ. ಅದ ನಂತರ ಈ ಈ ಪಪಾಯ ನಾವು ತಿಂದ್ರೆ ಅಂದ್ರೆ ಈ ಜೀವಕಲ ಈ ಪ್ರತಿಜೀವಕಲ ಅಂದ್ರೆ ಆಂಟಿಬಯೋಟಿಕ್ ಆ ತಿಂದ್ಮೇಲೆ ಏನಾಗುತ್ತೆ, ನಮ್ಮ ಹೊಟ್ಟೆ ಒಳಗಿರುವಂತ ಒಳ್ಳೆ ಬ್ಯಾಕ್ಟೀರಿಯಾ, ಆ ಒಳ್ಳೆ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗ್ತದೆ. ತಿರ್ಗಾ ಅದನ್ನು ಪುನರುತ್ಪಾದನೆ ಮಾಡ್ಬೇಕಂದ್ರೆ ಈ ಪಪ್ಪಾಯ ಅಂತ ಹಣ್ಣು ಅದ್ಭುತವಾದ ಕೆಲಸ ಮಾಡುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಈ ಕರುಳಿನ ಬ್ಯಾಕ್ಟೀರಿಯಾವನ್ನು ಮತ್ತೆ ತುಂಬಕ್ಕೆ ಹೆಚ್ಚು ಮಾಡಕ್ಕೆ ಅದ್ಭುತವಾದ ಸಹಾಯ ಮಾಡೋದು ಇದು. ಆಂಟಿಬಯೋಟಿಕ್ಸ್ ಯಾರಾದರೂ ಸೇವನೆ ಮಾಡಿದ್ರೆ ಅದರಿಂದ ಬರುವಂತ ಪ್ರತಿಕ್ರಿಯೆ ಚೆನ್ನಾಗಿರಲ್ಲ, ಒಳಗಡೆ ಒಳ್ಳೆ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗ್ತದೆ. ಆ ತಿರ್ಗಾ ಅದನ್ನು ಮತ್ತೆ ತಂದು ಕೊಡ್ಬೇಕಾದ್ರೆ ಈ ಹಣ್ಣು ಪಪಾಯ ಅದ್ಭುತವಾದ ಸಹಾಯ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಈ ಮೂಲಕ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸ್ತದೆ ಸ್ನೇಹಿತರೆ. ಆಮೇಲೆ ಯಾವುದೇ ಜ್ವರ ಮತ್ತು ಕ್ಯಾನ್ಸರ್ ವಿರೋಧ ಆ ಜ್ವರ ಮತ್ತೆ ಕ್ಯಾನ್ಸರ್ ವಿರುದ್ಧ ನಮ್ಮನ್ನು ರಕ್ಷಿಸ್ತದೆ ಅಂತ ಅರ್ಥ ಮಾಡೋದು. ಇದು ಅದ್ಭುತವಾದ ಹಣ್ಣು. ಆಮೇಲೆ ಒಬ್ರು ಹೇಳ್ತಾರೆ, ಈಗಾಗಲೇ ಹೇಳಿದೀನಿ, ಅವ್ರು ಏನಂದ್ರೆ ಕ್ರಿಸ್ಟೋಫರ್ ಕೊಲಂಬಸ್ ಅಂತ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಹಣ್ಣು ಯಾವ್ದಪ್ಪ ಅಂತಂದ್ರೆ ದೇವತೆಗಳ ಹಣ್ಣು ಅಂತ ಹೇಳ್ತಾರೆ, ಈ ತರ ಕರೀತಾರೆ. ಈ ರುಚಿಕರವಾದ ಸಿಹಿಯಾದ ಬೆಣ್ಣೆ ಅಂತ, ಒಂಥರ ಕ್ರೀಮ್ ತರ ಬೆಣ್ಣೆ ಅಂತ, ಈ ಬೆಣ್ಣೆ ಅಂತ ಹಣ್ಣುಗಳು ಇದು ವರ್ಷ ಪೂರ್ತಿ ಲಭ್ಯವಾಗ್ತಾ ಇದೆ ಇತ್ತೀಚಿನ ಕಾಲದಲ್ಲಿ ಹೇಳ್ಬೇಕಂದ್ರೆ. ಈ ಪಪ್ಪಾಯ ಏನ್ ಮಾಡತ್ತಂದ್ರೆ ಇದರಲ್ಲಿ ಅದ್ಭುತವಾದ ಆಂಟಿ ಆಕ್ಸಿಡೆಂಟ್ಸ್ ಸ್ನೇಹಿತರೆ. ಉತ್ಕೃಷ್ಟದ ನಿರೋಧಕಲಿದೆ, ಉತ್ಕೃಷ್ಟ ನಿರೋಧಕ ಪೋಷಕಾಂಶಗಳು ಹೆಚ್ಚಾಗಿದೆ, ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ ನಾವು. ಮತ್ತೆ ಜೀವಸತ್ವಗಳಿದೆ ಅಂದ್ರೆ ವಿಟಮಿನ್ಸ್ ಇದೆ, ಖನಿಜಗಳಿದೆ, ಮಿನರಲ್ಸ್ ಇದೆ, ಮತ್ತೆ ಫೈಬರ್ ಹೆಚ್ಚಾಗಿದೆ. ಫೈಬರು ಸಹ ಉಗ್ರ ರೂಪದಲ್ಲಿದೆ, ಹೇಳ್ಬೇಕಂದ್ರೆ ತೀವ್ರವಾಗಿದೆ, ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇದು ಏನ್ ಮಾಡತ್ತಂದ್ರೆ ಹೃದಯ ರಕ್ತನಾಳದ ವ್ಯವಸ್ಥೆನು ಪೂರ್ತಿ ಆರೋಗ್ಯವನ್ನು ಕಾಪಾಡ್ತದೆ. ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್, ಹೃದಯ ರಕ್ತನಾಳದ ವ್ಯವಸ್ಥೆಯನ್ನು, ಆರೋಗ್ಯವನ್ನು ಹೇಳ್ಬೇಕಂದ್ರೆ ರಕ್ಷಿಸ್ತದೆ ಯಾವುದು, ಈ ಹಣ್ಣು. ಮತ್ತೆ ಕ್ಯಾನ್ಸರ್ ವಿರುದ್ಧ ಹೋರಾಡಲಿಕ್ಕೆ
ಕ್ಯಾನ್ಸರ್ ವಿರುದ್ಧ ನೀವು ಹೋರಾಟ ಮಾಡಕ್ಕೆ ಅದ್ಭುತವಾದ ಸಹಾಯ ಮಾಡತ್ತೆ ಅಂತ ತಿಳ್ಕೊಳ್ಳಿ. ಯಾವುದು? ಈ ಹಣ್ಣು ಸ್ನೇಹಿತರೆ. ಆಮೇಲೆ ನೋಡಿ, ಈ ಪಪ್ಪಾಯ ಏನಾಗುತ್ತಂದ್ರೆ, ಈ ಪಪ್ಪಾಯದಲ್ಲಿ ಒಂದು ವಿಶೇಷವಾಗಿ ಪಪ್ಪಾಯನ್ ಅಂತ, ಅದು ಪಪ್ಪಯನ್, ಪಪ್ಪಯನ್ ಅಂತ ಹೇಳ್ತೀವಿ. ಪಪ್ಪಯನ್ ಅಂತ ಒಂದು ಜೀರ್ಣಕಾರಿ ಕಿಣ್ವ ಇದೆ. ಕಿಣ್ವ ಅಂದ್ರೆ ಏನು? ಎಂಜೈಮ್. ಕಿಣ್ವ ಅಂದ್ರೆ ಒಂದು ಎಂಜೈಮ್. ನಾವು ಇಂಗ್ಲಿಷಲ್ಲಿ ಎಂಜೈಮ್ ಅಂತ ಕರಿತೀವಿ, ಕನ್ನಡದಲ್ಲಿ ಕಿಣ್ವ ಅಂತ ಕರಿತೀವಿ. ಇದು ಅದು ಏನಿದೆ ಅಂದ್ರೆ ಒಂದು ಡೈಜೆಸ್ಟಿವ್ ಎಂಜೈಮ್ ಇದೆ ಸ್ನೇಹಿತರೆ. ಯಾವುದರಲ್ಲಿ? ಈ ಪಪ್ಪಾಯ ಹಣ್ಣಲ್ಲಿ. ಅದ ಹೆಸರು ಪಪ್ಪಯನ್ ಅಂತ. ಆ ಜೊತೆಗೆ ಅದು ಇರುವಾಗ ಏನಾಗುತ್ತೆ ಗೊತ್ತಾ? ಈ ಪಪ್ಪಾಯನ್ ಅಂತ ಎಂಜೈಮ್ ಏನಿದೆಯೋ, ಅಂದ್ರೆ ಈ ಜೀರ್ಣಕಾರಿ ಕಿಣ್ವ ಏನಿದೆಯೋ, ಇದು ಏನ್ ಮಾಡತ್ತೆ ಅಂದ್ರೆ ಜೀರ್ಣಕ್ರಿಯೆಗೆ ಅದ್ಭುತವಾದ ಸಹಾಯ ಮಾಡುತ್ತೆ. ಅದನ್ನ ಅರ್ಥ ಮಾಡ್ಕೊ. ಆಮೇಲೆ ವಿಶಿಷ್ಟವಾದ, ಇನ್ನು ಹೇಳ್ಬೇಕಂದ್ರೆ, ಈ ವಿಶಿಷ್ಟವಾದ ಪ್ರೋಟೀನ್ ಜೀರ್ಣಕಾರಿ ಕಿಣ್ವ, ಏನೇನು ಕಿಣ್ವಗಳಿದೆ? ಈ ಪಪ್ಪಾಯನ ಒಂದೇ ಅಲ್ಲ, ಇನ್ನೊಂದು ಕಿಣ್ವ ಇದೆ ಇದರಲ್ಲಿ. ಅದೇನಂತ ಅಂತ ಹೇಳ್ತೀವಿ ಅಂದ್ರೆ, ಈ ಪಪ್ಪಾಯನ್ ಜೊತೆಗೆ ಕಿಮೋ ಪಪ್ಪಾಯನ್ ಅಂತಿದೆ. ಪಪ್ಪಾಯನ್ ಮತ್ತೆ ಕಿಮೋ ಪಪ್ಪಾಯನ್ ಅಂತ ಎರಡು ಕಿಣ್ವಗಳಿದೆ. ಯಾವುದರಲ್ಲಿ? ಈ ಹಣ್ಣಲ್ಲಿ. ಇದೇನು ಮಾಡತ್ತಂದ್ರೆ ಉರಿತೆಯನ್ನು ಕಡಿಮೆ ಮಾಡುತ್ತೆ. ಈ ಉರಿಯೂತ ಆಗ್ತದಲ್ಲ, ಅಂದ್ರೆ ಇನ್ಫ್ಲಮೇಷನ್ ಆಗ್ತದಲ್ಲ ದೇಹದಲ್ಲಿ, ಯಾವುದೇ ಇನ್ಫ್ಲಮೇಷನ್ ಇರಲಿ, ಆ ಇನ್ಫ್ಲಮೇಷನ್ ಅನ್ನು ಅಂದ್ರೆ ಉರಿತೆಯನ್ನು ತುಂಬಾ ಕಡಿಮೆ ಮಾಡುತ್ತೆ. ಅದಕ್ಕೂ ಅದ್ಭುತವಾದ ಸಹಾಯ ಮಾಡುತ್ತೆ. ಮತ್ತು ಈ ಪ್ರೋಟೀನ್ಗಳ ಜೀರ್ಣಕ್ರಿಯೆ, ಈ ನಾವು ಯಾವುದೇ ಪ್ರೋಟೀನ್ ಸೇವನೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಆ ಪ್ರೋಟೀನ್ ಅದ್ಭುತವಾದ ಜೀರ್ಣ ಮಾಡುವಂತ ಶಕ್ತಿ, ಅದಕ್ಕೂ ಸಹಾಯ ಅನ್ನೋದು ಅದ್ಭುತವಾಗಿ ಮಾಡುತ್ತೆ ಸ್ನೇಹಿತರೆ. ಆ ಜೊತೆಗೆ ಇನ್ನೇನ್ ಮಾಡುತ್ತೆ ಅಂದ್ರೆ, ಈ ಸುಟ್ಟ ಗಾಯಗಳಿಂದ, ಯಾವುದೇ ಬರ್ನ್ಸ್ ಆಗಿದ್ರೆ, ಸುಟ್ಟ ಗಾಯಗಳಂತ ಹೇಳ್ತೀವಿ, ಅದು ಗುಣಪಡಿಸುವಂತ ಅದ್ಭುತವಾದ ಸಹಾಯ ಮಾಡೋದು, ಸುಧಾರಿಸೋದು ಈ ವಿಶಿಷ್ಟವಾದ ಹಣ್ಣು, ಅದೇ ನಮ್ಮ ಪಪ್ಪಾಯ. ಮತ್ತೆ ಈ ಪಪ್ಪಾಯ ರಸವು ಏನ್ ಮಾಡುತ್ತಂದ್ರೆ, ಈ ಕರುಳಿನ ಸೋಂಕುಗಳನ್ನು, ಯಾವುದೇ ನಮ್ಮ ಈ ಕರ್ಲಿಗೆ ಸೋಂಕು ಬಂದಿದ್ರೆ, ಅಂದ್ರೆ ಈ ಹೇಳ್ಬೇಕಂದ್ರೆ ನಮ್ಮ ಇಂಟೆಸ್ಟೈನ್ ಇನ್ಫ್ಲಮೇಷನ್ ಅಂತ ಇದೆಯಲ್ಲ, ಈ ಕರ್ಲಿಗೆ ಸೋಂಕು ಬರೋದು, ಕೊಲನ್ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ನೋಡಿ, ಅಂತ ಸೋಂಕು ಬಂದ್ರೆ ಅದು ನಿವಾರಿಸಕ್ಕೆ ಅದ್ಭುತವಾದ ಸಹಾಯ ಮಾಡುತ್ತೆ. ಯಾವುದು? ಈ ಪಪ್ಪಾಯ ಜ್ಯೂಸ್ ಸ್ನೇಹಿತರೆ. ಈ ರಸವಿಂದ ಏನಾಗುತ್ತಂದ್ರೆ ನೋಡಿ, ಒಂದು ಕಿವು ಮತ್ತು ಲೋಲಯನ್ ಒಡೆಯುವ ಪ್ರವೃತ್ತಿಯನ್ನು ಇದು ಹೊಂದಿರ್ತದೆ. ಈ ರಸ ಅಂದ್ರೆ ಒಂಥರ ನಮಗೆ ನಾವು ಹೇಳ್ತೀವಲ್ಲ, ಫಸ್ಟ್ ಅಂಡ್ ಮ್ಯೂಕಸ್ ಅಂತ ಹೇಳ್ತೀವಿ. ಫಸ್ಟ್ ಅಂಡ್ ಮ್ಯೂಕಸ್, ಅದೇನಾದ್ರೂ ನಮ್ಮ ಒಳಗ ಆಗಿದ್ರೆ, ಅಂದ್ರೆ ಆ ಒಳಗಡೆ ಹೆಚ್ಚಾಗಿದ್ರೆ, ಫಸ್ಟ್ ಅಂಡ್ ಮ್ಯೂಕಸ್ ಅಂತ ಹೆಚ್ಚಾಗಿದ್ರೆ, ಅದೆಲ್ಲಾನು ಒಡೆಯುವ ಪ್ರವೃತ್ತಿಯನ್ನು ಈ ಪಪಾಯ ಜ್ಯೂಸ್ ಅಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದು ಕಿವು ಮತ್ತು ಲೋಲೆಯನ್ನು ಅಂತ ಕರಿತೀವಿ. ಅದೆರಡನ್ನು ತಡೆಗಟ್ಟು ಮಾಡುತ್ತೆ. ಅದ್ಭುತವಾದ ಅದನ್ನು ಒಡೆಯುವ ಅಂತ ಪ್ರವೃತ್ತಿ ನಮ್ಮ ಈ ಜ್ಯೂಸ್ಗಿದೆ, ಯಾವ್ದಕ್ಕೆ? ಪಪಾಯ ಜ್ಯೂಸ್ಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಪಪಾಯಲ್ಲಿ ಇನ್ನು ಹೇಳ್ಬೇಕಂದ್ರೆ ಸ್ನೇಹಿತರೆ, ಕೆರಟೋನ್ಸ್ ಮತ್ತೆ ಈ ಲೈಕೋಪೆನ್ ನೋಡಿ, ಕೆರಟಿನ್ ಮತ್ತೆ ಲೈಕೋಪೆನ್ ಅಂತ ಈ ಎರಡು ಅದ್ಭುತವಾದ ಹೇಳ್ಬೇಕಂದ್ರೆ ಈ ಎರಡೂ ಖಂಡಿತವಾಗಿದೆ. ಈ ಎರಡು ಬಂದು ಏನು ಮಾಡುತ್ತೆ? ಈ ಎಂಜೈಮ್ಸ್ಗಳಂದ್ರೆ ಈ ಪದಾರ್ಥಗಳು ಹೇಳ್ಬೇಕಂದ್ರೆ ಈ ಎರಡು ಪದಾರ್ಥಗಳಿದೆ ಪಪ್ಪಾಯದಲ್ಲಿ, ಕೆರೋಟೆನಿನ್ ಮತ್ತೆ ಲೈಕೋಪೆನ್. ಈ ಎರಡನ್ನೂ ಏನ್ ಸಹಾಯ ಮಾಡುತ್ತಂದ್ರೆ ಕ್ಯಾನ್ಸರ್ ವಿರುದ್ಧ ಹೋರಾಟ ಮಾಡಕ್ಕೆ ಸಹಾಯ ಮಾಡುತ್ತೆ, ಅದ್ಭುತವಾದ ಸಹಾಯ ಮಾಡುತ್ತೆ. ಪಪಾಯವನ್ನು ಸರಿಯಾಗಿ ಸೇವನೆ ಮಾಡಿದ್ರೆ ಈ ಪ್ರೊಸ್ಟೇಟ್ ಅಂತ ಕ್ಯಾನ್ಸರ್ ಅನ್ನೋದು ಬರುವ ಸಾಧ್ಯತೆವೇ ಇಲ್ಲ ಸ್ನೇಹಿತರೆ. ಅದು ಬರುವಂತ ಸಾಧ್ಯತೆಯನ್ನು ತುಂಬಾ ಕಡಿಮೆ ಮಾಡುವಂತ ಅವಕಾಶ ಈಗಾಗಲೇ ಎಷ್ಟೋ ಅಧ್ಯಯನ ಮಾಡಿ ತಿಳ್ಕೊಂಡಿದ್ದಾರೆ. ಈ ಪಪ್ಪಾಯ ಅಂತ ಹಣ್ಣನ್ನು ಸೇವನೆ ಮಾಡ್ತಾ ಹೋದ್ರೆ ನಮ್ಮ ಜೆಂಟ್ಸ್ ಅಲ್ಲಿ ಬರುವಂತ ಪ್ರೊಸ್ಟೇಟ್ ಕ್ಯಾನ್ಸರ್ ಅದನ್ನು ತಡೆಗಟ್ಟು ಮಾಡುತ್ತೆ. ಅದು ಬರುವಂತ ಸಾಧ್ಯತೆ ಅತಿ ಕಡಿಮೆ ಮಾಡ್ತಾ ಹೋಗ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಗ್ರೀನ್ ಚಾಯ್ ಸ್ನೇಹಿತರೆ, ಈ ಪಪ್ಪಾಯ ಜೊತೆಗೆ ಗ್ರೀನ್ ಚಾಯ್ ಅಂತ ಇದೆಯಲ್ಲ, ಗ್ರೀನ್ ಟೀ ಅಂತ ಹೇಳ್ತೀವಿ, ಅದನ್ನು ಸೇರಿಸ್ಕೊಂಡಿದ್ರೆ, ಅದನ್ನು ಸಂಯೋಜನೆ ಈ ಪ್ರೊಸ್ಟೇಟ್ ಕ್ಯಾನ್ಸರು ಅದು ವಿರುದ್ಧ ಹೋರಾಡಕ್ಕೆ ಅದ್ಭುತವಾದ ಅವಕಾಶ, ಸಾಮರ್ಥ್ಯ ನಮ್ಮ ದೇಹಕ್ಕೆ ಬರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಇದನ್ನು ಫಾಲೋ ಮಾಡಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಸ್ನೇಹಿತರೆ, ಕೊನೆಯದಾಗಿ ಆಹಾರ ವಿಜ್ಞಾನ ಮತ್ತು ಪೌಷ್ಟಿಕಾಂಶದ ಅಂತಾರಾಷ್ಟ್ರೀಯ ಈ ಜರ್ನಲ್ ಇದೆ. ಅದು ಪ್ರಕಾರ ಏನ್ ಕಂಡುಹಿಡಿದಾರೆ ಅಂದ್ರೆ, ಅವರು ಈ ಪಪಾಯ ಸ್ತನ ಕ್ಯಾನ್ಸರ್ ಅನ್ನು ತಡೆಯಲು ಸಹಾಯ ಮಾಡುತ್ತದೆ. ಸ್ತನ ಕ್ಯಾನ್ಸರ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್, ಅದನ್ನು ಸಹ
ತಡೆಯಲು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಈಗಾಗಲೇ ಸಂಶೋಧನೆ ಮಾಡಿ ತಿಳ್ಕೊಂಡಿರೋದು ಈ ಅಂಶ ಸ್ನೇಹಿತರೆ. ಸೊ ಇಷ್ಟೆಲ್ಲ ಈ ಪಪ್ಪಾಯದಲ್ಲಿ ಇಷ್ಟೆಲ್ಲ ಅದ್ಭುತ ಫಲಿತಗಳು, ಅದ್ಭುತ ಸಹಾಯ ಮಾಡೋಂಥ ಸಾಮರ್ಥ್ಯ ಈ ಪಪ್ಪಾಯ ಹಣ್ಣಿಗಿದೆ. ನಾವೆಲ್ಲರೂ ಇದನ್ನು ಪಪ್ಪಾಯನ್ನು ನಮ್ಮ ಡೈಟಲ್ಲಿ ಪ್ರತಿ ದಿವಸ ಒಂದು ದಿವಸ ಬಿಟ್ಟು ಇನ್ನೊಂದು ದಿವಸ ಅಲ್ಲ, ಪ್ರತಿ ದಿವಸವನ್ನು ಖಂಡಿತವಾಗಿ ಸೇವನೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಆದರೆ ನಿಮ್ಮ ಗಾರ್ಡನಲ್ಲಿ ಇಲ್ಲಾಂದರೆ ನಿಮ್ಮ ತೋಟದಲ್ಲಿ ಅದು ಬೆಳೆಸಿದರೆ ಇನ್ನೂ ತುಂಬ ಉತ್ತಮ. ಯಾವುದೇ ಅಂದರೆ ರಾಸಾಯನಿಕ ಗೊಬ್ಬರಗಳು ಮತ್ತು ರಾಸಾಯನಿಕ ಕೀಟನಾಶಕಗಳು ಬಳಸಕ್ಕೆ ಹೋಗ್ಬಿಡಿ. ಇದಕ್ಕೂ ಅಷ್ಟು ಬೇಕಾಗಿಲ್ಲ, ನನ್ನ ಪ್ರಕಾರ ಅಷ್ಟು ಬೇಕಾಗಲ್ಲ. ಆದ್ರೂ ಇದು ದಯವಿಟ್ಟು ಗಮನ ಇಟ್ಕೊಂಡು ನಿಸರ್ಗವಾಗಿ ಬೆಳೆಸಿ, ಆ ನಿಸರ್ಗವಾಗಿ ಬಂದಿರುವಂತಹ ಹಣ್ಣು ಈ ಪಪ್ಪಾಯ ಹಣ್ಣು ತುಂಬಾ ಸಹಾಯ ಮಾಡುತ್ತೆ, ಅದ್ಭುತವಾಗಿರುತ್ತೆ. ಸೊ ಇದು ಬಳಸ್ಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನಾವು ಆನಂದವಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ ಹೇಳ್ತಾ ಈ ಸಮಗ್ರ ಜೀವನ ಶೈಲಿ ಈ ಅಂಶವನ್ನು ಈಗ ಮುಕ್ತಾಯ ಮಾಡ್ತಾ ಇದ್ದೀವಿ ಸ್ನೇಹಿತರೆ.